ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ರಶ್ಮಿಸ್ ವ್ಲಾಗ್ಸ್. ಇವತ್ತಿನ ದಿನದಲ್ಲಿ ನಾನು ವಿಡಿಯೋ ಮಾಡೋಂಥದ್ದೇ ಅಲ್ಲ, ಆದರೆ ಇವತ್ತು ನನ್ನ ಫ್ರೆಂಡ್ ಹಂಗೆ ಬೆಳಗ್ಗೆ ಕಾಲ್ ಮಾಡಿಬಿಟ್ಟು ಅವ್ರ ಸ್ಕೂಲಲ್ಲಿ ಏನೋ ಫಂಕ್ಷನ್ ಇದೆ ಅಂತೆ, ಬನ್ನಿ ಅಕ್ಕ ಒಂದು ವಿಡಿಯೋ ಮಾಡಂತೆ, ನಾನು ಎಲ್ಲರಿಗೂ ಶೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡಿಕೊಂಡ್ಲು ಪಾಪ. ಅದಕ್ಕೋಸ್ಕರ ಅಂತೇಳ್ಬಿಟ್ಟು ಇವಾಗ ನಾನು ಹೋಗ್ತಾ ಇದ್ದೀನಿ. ಹಾಗೆ ನನಗೆ ಒಂದು 3 days ಆಯಿತು ಇವಾಗ ಆ್ಯಕ್ಸಿಡೆಂಟ್ ಆಗಿ. ನಾನು ನಮ್ಮಣ್ಣ ಬೈಕಲ್ಲಿ ಹೋಗೋ ಟೈಮಲ್ಲಿ ನಾಯಿ ಅಡ್ಡ ಬಂದ್ಬಿಡ್ತು, ಹಾಗೆ ಗಾಡಿಯಿಂದ ಬಿದ್ದೋಗಿದ್ದೀನಿ. ಅದು ಏನಂತೇಳ್ಬಿಟ್ಟು ಆಮೇಲೆ ಲಾಸ್ಟ್ ನಮ್ಮ ಅಣ್ಣನಿಗಾಗಿರೋದು ಪೆಟ್ಟು ನಾನು ತೋರಿಸ್ತೀನಿ, ಲಾಸ್ಟ್ ನಾನು ಫೋಟೋ ಹಾಕ್ತೀನಿ. ಹಾಗೆ ನನಗಾಗಿರೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲೇ ನಾನು ತೋರಿಸ್ತೀನಿ. ಹಾಗೆ ಇವಾಗ ನಾನು ಅಲ್ಲಿ ಹೊರಟಿದ್ದೀನಿ. ಅಲ್ಲಿ ಹೋದಾದ್ಮೇಲೆ ನಿಮಗೆ ಅಲ್ಲಿ ಏನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು, ನಾನು ಏನು ಕರೆಕ್ಟಾಗಿ ಏನೋ ಗೊತ್ತಿಲ್ಲ, ಅವಳು ಇಷ್ಟೇ ಹೇಳಿದ್ಲು. ಅಲ್ಲಿ ಹೋದಾದ್ಮೇಲೆ ನನಗೆ ಗೊತ್ತಾಗುತ್ತೆ. ಬನ್ನಿ, ಅಲ್ಲಿ ಸಿಗ್ತೀನಿ ಮತ್ತೆ. ಬಾಯ್ಸ್ ಸ್ಕೂಲಲ್ಲಿ ಒಂದು ಸಂತೆ ಇಟ್ಟಿದ್ದಾರೆ. ಈಗ ನಮ್ಮೂರಲ್ಲಿ ಸೋಮವಾರ ಅಂತ ಹೇಳ್ಬಿಟ್ಟು ಸಂತೆ ಮಾಡ್ತಾರೆ, ಅದೇ ರೀತಿ ಇಲ್ಲಿ ಬಾಯ್ಸ್ ಸ್ಕೂಲ್ ಸಂತೆ ಏನಂತ ನನಗೆ ದಿನ ಸರಿಯಾಗಿ ಗೊತ್ತಿಲ್ಲ. ನನ್ನ ಫ್ರೆಂಡ್ ಸಿಗಲಿ, ಅವಳ ಹತ್ರ ಮಾತಾಡಿಸ್ತೀನಿ. ನಾನು ಇಷ್ಟೇ ಗೊತ್ತು ಅಷ್ಟೇ. ಆಂಟಿ ಸೈಡ್ ಬನ್ನಿ, ಆಂಟಿ ಬನ್ನಿ, ನೋಡೋಣ ಒಳಗಡೆ ಹೇಗೆ ಮಾಡ್ತಾಯಿದ್ದಾರೆ, ಏನು ಕತೆ, ಹೇಗೆ ನಡೀತಾ ಇದೆ ನೋಡೋಣ ಬನ್ನಿ. ಇಲ್ಲಿಂದ ಎಂಟ್ರಿ. ಎಂಟ್ರೆನ್ಸ್ ಇದು. ಇಲ್ಲಿ ಏನಿದೆ, ಜ್ಯೂಸ್ ಅಂತೆ, ವಾಟರ್ ಮೆಲನ್ ಅಂತೆ. ಓಪನ್ ಮಾಡು. ವಾವ್, ವಾಟರ್ ಮೆಲನ್ ಅಲ್ಲ, ಏನು ಹೇಳಿ, ಪರವಾಗಿಲ್ಲ ಹೇಳಿ. ಹೇಳಿ ಈಗ ಹೇಳಿ. ತಂಪಿನ ಕಾಳು, ಓಕೆ, ತಂಪಿನ ಕಾಳು ಜ್ಯೂಸ್ ಅಂತೆ. ವಾಟರ್ ಮೆಲನ್ ಮಿಕ್ಸ್ ಆಗಿಲ್ವಾ? ಇದೆ ಅಲ್ವಾ ವಾಟರ್ ಮೆಲನ್ ಜ್ಯೂಸ್. ಏನಾಗಲ್ಲ, ಮಾತಾಡಿ. ಯೂಟ್ಯೂಬ್ ಚಾನಲ್ ರಶ್ಮಿ ಮನೋಜ್. ಹಾಯ್. ನಾನು ನಿಮ್ಮನ್ನು ನೋಡಿದ್ದೀನಿ, ಎಲ್ಲಿ ಅಂತ ಗೊತ್ತಿಲ್ಲ. ಹೌದು, ನಾನು ನೋಡಿದ್ದೀನಿ ಒಟ್ಟಲ್ಲಿ. ಹಾಯ್ ಮೇಡಮ್. ಹಾಯ್. ಇಲ್ಲಿ ಐಸ್ ಕ್ರೀಮ್ ಇಟ್ಟಿದ್ದಾರೆ, ಹಾಗೆಯೇ ಇಲ್ಲಿ ಕಾಳು. ಹಾಂ, ಇಲ್ಲಿ ಈ ಮಕ್ಕಳೆಲ್ಲ ನನಗೆ ಪರಿಚಯ ಇಲ್ಲ. ಇಲ್ಲಿ ಏನೋ ಮಸಾಲೆ ಮಂಡಕ್ಕಿನ ಏನೋ ಇಟ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಎಲ್ಲ ಇದೆ. ಆ ಬಾಕ್ಸಲ್ಲಿ ಏನು ಇಟ್ಟಿದ್ದಾನೋ ಗೊತ್ತಿಲ್ಲ, ಮಜ್ಜಿಗೆ ಅನ್ಕೊತೀನಿ ನಾನು, ಗೊತ್ತಿಲ್ಲ ಏನು ಅಂತ ಹೇಳ್ಬಿಟ್ಟು ನೋಡಬೇಕು. ಹಾಗೆ ಈ ಕಡೆ ಬಂದರೆ ಮ್ಯಾಟು, ಈರುಳ್ಳಿ, ಹಲಸಿನ ಏನದು, ಹಲಸಿನ ಹಣ್ಣಿಂದು ಸಣ್ಣ ಗುಚ್ಚು ಬರುತ್ತಲ್ಲ ಅದು, ಆಮೇಲೆ ಇದು ಪುಟಾಣಿ, ಮೈಸೂರು ಬೇಳೆ, ತೊಗರಿಬೇಳೆ, ಹೆಸರು ಕಾಳು. ಹಾಯ್ ಆಂಟಿ, ಆರಾಮಿದ್ದೀರಾ? ಹಾಂ, ಪುಟ್ಟ, ಓಯ್ 10 ರೂಪಾಯಿ ಕೊಡು. ನಮ್ಮ ಪಪ್ಪನಿಗೆ ಮಸಾಲೆ ಮಂಡಕ್ಕಿ ಅಂದರೆ ಇಷ್ಟ, ಅದಕ್ಕೋಸ್ಕರ ಮಸಾಲೆ ಮಂಡಕ್ಕಿ ತೊಗೊತಾ ಇದ್ದೀನಿ. ಅವ್ರಿಗೆ ಇಡೋಣ ಅಂತ ಹೇಳ್ಬಿಟ್ಟು ತುಂಬ ಇಷ್ಟ. ನಾನು ಎಲ್ಲೇ ಮಸಾಲೆ ಮಂಡಕ್ಕಿ ಮಾಡಿದ್ರೂ ನಾನು ತೊಗೊತಾ ಇರ್ತೀನಿ ನಮ್ಮ ಅಪ್ಪನಿಗೋಸ್ಕರ, ಅವ್ರಿಗೆ ಇಷ್ಟ. ಅದಕ್ಕೋಸ್ಕರ ಹೋಗ್ಬಿಟ್ಟು ಇಟ್ಟು ಆಮೇಲೆ ನಾವೇ ತಿನ್ಬೇಕು, ಪ್ರಸಾದ ಅಲ್ವಾ. 1 ಸೆಕೆಂಡ್. ಇಲ್ಲಿ ಬಂದ್ಬಿಟ್ಟು ಅಲ್ಲ, ಹತ್ರ ಎಲ್ಲ ಹೋದ್ರೆ ನಮ್ಮ ಹತ್ರ ಅದು ತೊಗೊಳ್ರಿ ಇದು ತೊಗೊಳ್ರಿ ಅಂತ ಹೇಳ್ತಾರೆ. ನಾನು ಇಲ್ಲಿಂದನೇ ವೀಡಿಯೋ ಮಾಡ್ತಾ ಇದ್ದೀನಿ. ನಾನು ಬೇರೆ ದುಡ್ಡು ಬೇರೆ ತಂದಿಲ್ಲ ಸಾಯಿಲಿ, ಅದಕ್ಕೋಸ್ಕರ. ಇಲ್ಲಿ ಏನೇನೋ ಮಿಕ್ಚರ್ಸ್ ಎಲ್ಲ ಇದೆ, ವೆರೈಟಿಯಾಗಿ ಮಿಕ್ಚರ್ಸ್ ಇದೆ. ಏನು ಬೆಣ್ಣೆ ಬಿಸ್ಕೆಟ್ ಎಲ್ಲ ಇದೆ, ಚಾಕ್ಲೇಟ್ ಇದೆ, ಲಾಲಿಪಾಪ್ ಇದೆ, ವೆರೈಟೀಸ್ ಇದೆ. ಹತ್ರ ಹೋದರೆ ಮತ್ತೆ ತೊಗೊಳ್ರಿ ಅಂತ ಫೋರ್ಸ್ ಮಾಡ್ತಾರೆ. ಅದಕ್ಕೆ ಅದಲ್ಲ, ಹತ್ರ ಹೋಗಿಲ್ಲ, ದೂರದಿಂದನೇ ವೀಡಿಯೋ ಮಾಡ್ತಿದ್ದೀನಿ. ಆ ಕಡೆ ಲಾಸ್ಟ್ ಬಂದ್ಬಿಟ್ಟು ಬಜ್ಜಿ ಅನ್ಕೊತೀನಿ, ಬಜ್ಜಿ ಮಾಡಿದ್ದಾರೆ. ಹತ್ರ ಹೋಗಲ್ಲಪ್ಪ ತಂದೆ. ಹಾಗೆ ಇಲ್ಲಿ ಸೊಪ್ಪಿಟ್ಕೊಂಡಿದ್ದಾರೆ.
ಇಲ್ಲೂ ಅಷ್ಟೇ. ಇಲ್ಲೇನೋ ಇದೆಲ್ಲ ಬೇಳೆಗಳು ಇಲ್ಲಿ ಬೋಟಿ ಬೆಳ್ಳುಳ್ಳಿ, ಆ ಕಡೆ ನುಗ್ಗೆಕಾಯಿ ಸೊಪ್ಪು ಎಲ್ಲ ಗಜ. ನಾ ಏನು ಮಾತಾಡ್ತಿದ್ದೇನೋ ನಿಮಗೆ ಕೆಲಸದಿದೆಯೋ ಎಲ್ಲ ಗೊತ್ತಿಲ್ಲ. ಇಲ್ಲಿ ಮೊಟ್ಟೆ, ಪಪ್ಪಾಯ, ಕಾಯಿ, ಆ ಕಡೆ ಮಿಕ್ಚರ್ಸ್ ಅನ್ಕೊತೀನಿ, ಗೊತ್ತಿಲ್ಲ. ಹತ್ರ ಹೋಗೋಕ್ಕೆ ಭಯ, ಯಾಕಂದರೆ ಅದು ತೊಗೊಳ್ರಿ ಇದು ತೊಗೊಳ್ರಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಹತ್ರನೇ ಹೋಗ್ತಾ ಇಲ್ಲ. ನಾನು ಇಲ್ಲಿಂದನೇ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ಸೊಪ್ಪುಗಳಿದೆ. ಅಲ್ಲಿ ಬಂದ್ಬಿಟ್ಟು ಜ್ಯೂಸ್, ಇಲ್ಲಿ ಜ್ಯೂಸ್. ಹಾಗೆ ಅಲ್ಲಿಂದ ಬಂದ್ಬಿಟ್ಟು ನೋಡೋಣ ಆ ಕಡೆ ಎಲ್ಲ ಏನು ಮಾಡ್ತಿದ್ದಾರೆ ಅಂತ ನೋಡ್ತೀನಿ. ಇಲ್ಲೊಂದು ಚಾಕ್ಲೇಟ್. ಇಲ್ಲಿ ಪಾನಿಪುರಿ. ಅಲ್ಲಿ ಬಂದ್ಬಿಟ್ಟು ಫ್ರೂಟ್ಸ್ ಇಟ್ಕೊಂಡಿದ್ದಾರೆ ಇಲ್ಲಿ. ಹಾಗೆ ಇಲ್ಲಿ ಬಂದ್ಬಿಟ್ಟು ಕಬ್ಬು. ಅಯ್ಯೋ ಇನ್ನು ನೋಡಿದ್ರೆ ತಲೆ ತಿಂತದಾನೆ, ಅದಕ್ಕೆ ಹತ್ರ ಬರಲ್ಲ ಅಂದಿದ್ದು. ಸಮೋಸ ಅಂತೆ, ಖಾರ ಮಂಡಕ್ಕಿ ಅಂತೆ, ಕಬ್ಬಂತೆ, ಹಲಸಿನ ಗುಚ್ಚು ಅಂತ ನಾ ಹೇಳ್ತೀನಿ. ಇವರೆಲ್ಲ ಏನು ಹೇಳ್ತಾರೆ ನಂಗೆ ಗೊತ್ತಿಲ್ಲ. ಹಾಗೆ ಎಷ್ಟು ಸಂತೆ ಅಂದರೆ ಸಂತೆನೇ ಆಗಿದೆ ಇಲ್ಲಿ. ಹಾಯ್ ಅಮ್ಮ, ಇಲ್ಲಿ ಹಾಯ್ ಮೇಡಮ್. ಏನಿಟ್ಟಿದ್ದೆ ನೀನು? ಅಮ್ಮ ಇದ್ದಾರಾ? ಯಾಕೆ? ಹೌದಾ, ಬಂದಿಲ್ವಾ? ಯಾಕೆ? ಬರ್ತಾರಂತ. ನೀ ಏನಿಟ್ಟಿದ್ಯಾ ಹೇಳು? ಹಾಂ, ನಿನಗೋಸ್ಕರ ತೊಗೊತೀನಿ ಬಾ, ನಡಿ. ಇಷ್ಟು ದೊಡ್ಡದಾಗಿದೆ ನಮ್ಮೂರ ಬಾಯ್ಸ್ ಸ್ಕೂಲ್ ಸಂತೆ. ಸಾಕತ್ತಾಗಿದೆ ಅಲ್ಲ. ವಿಡಿಯೋ ನೋಡಿ ಎಂಜಾಯ್ ಮಾಡಿ. ನನ್ನ ಫ್ರೆಂಡ್ ಅಂತ ಇದ್ದಾಳೆ ಒಬ್ಳು, ನನ್ನ ಫ್ರೆಂಡ್, ಚೈಲ್ಡ್ಹುಡ್ ಫ್ರೆಂಡ್ ದಿವ್ಯಾ ಅಂತ ಇದ್ದಾಳೆ. ಅವಳ ಮಗಳು ಇಲ್ಲೇನೋ ಇಟ್ಕೊಂಡಿದ್ದಾಳೆ. ಏನು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಹಾಯ್. ಅಯ್ಯೋ ನಿಮಿಷ ಪುಟಿ. ಹಾಯ್. ನನ್ನ ಫ್ರೆಂಡ್ ಮಕ್ಕಳು ವಾತ್ಸಲ್ಯ. ಹಾಂ, ಅವಳಿಲ್ಲಿ ಏನೇನೋ ಚಾಕ್ಲೇಟ್. ಎಷ್ಟು ಮಮ್ಮ ಚಕ್ಲಿ ಎಷ್ಟು ಚಕ್ಲಿ? 2 ರೂಪಾಯಿ ಚಕ್ಲಿನಾ? ಹಾಂ. ಇದೇನು? ಏನದು? ಹೌದಾ? ಇವಳ ಹತ್ರ ಇವಾಗ ಚಕ್ಲಿ ಮತ್ತು ನಿಪ್ಪಟ್ಟು ಪರ್ಚೇಸ್ ಮಾಡ್ತೀನಿ. ಪುಟ್ಟಿ, ಇದು ಅದೇ ಕೊಡು. ಅಡಿಯೇ ನನ್ನ ಮಗಳು ಬೇರೆ ತಲೆ ತಿಂತಿದ್ದಾಳೆ. ಅಲ್ಲೇನೋ ಕೊಡ್ಸು ಇಲ್ಲೇನೋ ಕೊಡ್ಸು ಅಂದ್ಕೊಂಡು. ನಮ್ಮಣ್ಣ ಕಂಜೂಸ್ ಥರ 100 ರೂಪೀಸ್ ಕೊಟ್ಟಿದ್ದಾನೆ. ಸೊಪ್ಪು ಮಾತ್ರ ತೊಗೊಂಡು ಬಾ ಅಂತ ಹೇಳ್ಬಿಟ್ಟು. ಈ 100 ರೂಪೀಸಲ್ಲಿ ಏನು ಸಿಗತ್ತೆ ಮಣ್ಣು? ಇವಳೇನು ಸಾಂಗ್ ಹೇಳ್ತಾಳೆ ಗೊತ್ತಾ? ಸಖತ್ತಾಗಿ ಹೇಳ್ತಾಳೆ. ಈ ಮೈಕ್ ಒಂದು ಇರಲಿಲ್ಲ ಅಂದರೆ ಅವಳ ಹತ್ರ ಒಂದು ಸಾಂಗ್ ಹೇಳಿಸ್ತಾ ಇದ್ದೆ. ಈ ಮೈಕ್ ಸೌಂಡಿಂದ ಏನೂ ಕೇಳಲ್ಲ ಅವಳು ಹೇಳೋದು. ಪಾಪ ಸಖತ್ತಾಗಿ ಹೇಳ್ತಾಳೆ ಸಾಂಗ್ಸ್ ಎಲ್ಲ. ಎಲ್ಲದರಲ್ಲಿದ್ದಾಳೆ, ಓದೋದ್ರಲ್ಲಿದ್ದಾಳೆ, ಆಡೋದ್ರಲ್ಲಿದ್ದಾಳೆ, ಸಿಂಗಿಂಗಲ್ಲಿ, ಮತ್ತು ಇದು ಏನು ಭರತನಾಟ್ಯ ಅದರಲ್ಲಿ ಎಲ್ಲದರಲ್ಲಿದ್ದಾಳೆ. ಹಿಂಗಿರ್ಬೇಕು, ಮಕ್ಕಳಿದ್ರೆ ಹಿಂಗಿರ್ಬೇಕು. 20 ಇದನ್ನು ಪರ್ಚೇಸ್ ಮಾಡಿಕೊಂಡು ನಾನು ಆ ಕಡೆ ಹೋಗ್ತೀನಿ ಇವಾಗ. ಅವ್ರ ಮಗ ಇಲ್ಲಿ ತರಕಾರಿ ಅಂಗಡಿ ಇಟ್ಕೊಂಡು ಕೂತಿದ್ದಾನೆ. ತರಕಾರಿ ಅಂದರೆ ಇವ್ರ ಹತ್ರನೇ ಜೋರಿರೋದು ಇಲ್ಲಿ.
ತರಕಾರಿ ಅಂದರೆ ಇವ್ರ ಹತ್ರನೇ ಜೋರಿರೋದು. ನೋಡಿ ಹೇಗಿದೆ, ಏನಿದೆ, ಈರುಳ್ಳಿ ಇದೆ, ಕಾಳಿದೆ, ನುಗ್ಗೆಕಾಯಿ, ಅದೇನೇ ಸೋರೆಕಾಯಿ ಎಲ್ಲ, ಸೋರೆಕಾಯಿ, ಬೆಂಡೆಕಾಯಿ, ಸೌತೆಕಾಯಿ, ಟೊಮೆಟೊ, ಲಿಂಬು, ಬೀಟ್ರೂಟ್, ನವಿಲುಕೋಸ್, ಏನದು ಮೂಲಂಗಿ ಎಲ್ಲ ಇಟ್ಕೊಂಡು ಕೂತಿದ್ದಾರೆ. ಭರ್ಜರಿ ವ್ಯಾಪಾರ ಇವ್ರದ್ದು. ಸೊಪ್ಪಿರತ್ತಂತ ಬಂದೆ, ಇವ್ರ ಹತ್ರ ಸೊಪ್ಪೇ ಇಲ್ಲ. ನೋಡ್ಬೇಕು ಇವಾಗ ಈಗ ಏನು ತೊಗೊಳೋದು ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನೇ ಕೇಳಿದೆ. ನುಗ್ಗೆಕಾಯಿ ತೊಗೊ ಅಂತ ಹೇಳಿದ್ರು, ನುಗ್ಗೆಕಾಯಿ ತೊಗೊತಾ ಇದ್ದೀನಿ ಇವಾಗ. ಇವಳೆ ಆಸಿ ಅಂತ ಹೇಳ್ಬಿಟ್ಟು, ಹಾಯ್ ಮಾಡ ಆಸೆ. ಹೇಯ್, ಅವ್ರ ಹಸ್ಬೆಂಡ್ ಇದು, ಅವ್ರ ಮಗ ಅದು. ನೋಡೋಣ, ನುಗ್ಗೆಕಾಯಿ ತೊಗೊಳ ಅಮ್ಮ, ನುಗ್ಗೆಕಾಯಿ 4 kg ನುಗ್ಗೆಕಾಯಿ ತೊಗೋ ಅವ್ರ ಹತ್ರ. ನುಗ್ಗೆಕಾಯಿ ತೊಗೊಂಡು ಅಮೌಂಟ್ ಕೊಟ್ಟು ಹೊರಡೋದೊಂದೇ ಬಾಕಿ. ಓ, ಚೇಂಜ್ ಇಸ್ಕೊತಾ ಇದ್ದಾಳೆ. ಡನ್ 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 ಡನ್. 20 rupees ಅವಳಿಗೆ ಕೊಡ್ಬಮ್ಮ. 20 rupees ಅವಳಿಗೆ ಕೊಡ್ಬೇಕು. 20. ಇದೇನಂತ ಗೊತ್ತಿಲ್ಲ, ಅವನಿಗೆ ಕೇಳ್ಬಿಟ್ಟು ಹೇಳ್ತೀನಿ. ಕೇಳಿದ್ರೆ ಮತ್ತೆ ತೊಗೊಳ್ಬೇಕು ಅಂತಾನೇನೋ, ಬೆಳಬಿಡಿ ಇದೇನೋ ಗೊತ್ತಿಲ್ಲ. ಓ, ನಮ್ಮ ಶಮ್ಮಿ ಅಮ್ಮ ಬಂದಿದ್ದಾರೆ ಇಲ್ಲಿ. ನನ್ನ ಫ್ರೆಂಡ್ ಅಮ್ಮ, ಶಮ್ಮಿ ಅಂತ ಹೇಳಿದಾಳೆ, ನನ್ನ ಫ್ರೆಂಡ್ ಅಂತ ಹೇಳ್ಬಿಟ್ಟು ಅವಳ ಅಮ್ಮ ಬಂದಿದ್ದಾರೆ. ಏನೋ ನಮ್ಮ ಶಮ್ಮಿ ನಮ್ಮ ಯಾಸಿ ಹತ್ರನೇ ಪರ್ಚೇಸ್ ಮಾಡ್ತಿದ್ದಾಳೆ. ನಮ್ಮ ಶಮ್ಮಿನೇ ಅನ್ಸತ್ತಿದ್ದು. ಶಮ್ಮಿ, ಶಮ್ಮಿ ಹೌದು. ನಾ ಹೇಳಿದ್ದು ಕರೆಕ್ಟೇ, ಶಮ್ಮಿನೇ. ಶಮ್ಮಿ ಅಮ್ಮ ಅಂತ ಹೇಳಿದೆ, ನೀನು ಬಂದಿದ್ದೆ ಅಂತ ನಂಗೆ ಗೊತ್ತಿಲ್ಲ ಆಯ್ತಾ. ಬೇರೆ ಶಮ್ಮಿ ಅಮ್ಮ. ಉಂಡೆನಾ? ಇಲ್ಲಿದೆ ಆಂಟಿ. ಅಯ್ಯೋ ಬರ್ರಿ ಮತ್ತೆ ಬರೋಣ. ನಮ್ಮ ಆಂಟಿದು ಮೊಮ್ಮಗಂದು ಏನೋ ಉಂಡೆ ಇಟ್ಟಿದ್ದಾರಂತೆ. ಹಾಂ, ಎಷ್ಟು ಆಂಟಿ? ಹಾಂ, ಆರಾಮಿದ್ದೀರಾ ಬಾಬಿ? ಗೊತ್ತು, ಆರಾಮಿದ್ದೀರಾ? ಹಾಂ, ಎಷ್ಟು ರವೆ ಉಂಡೆ? 5 ರೂಪಾಯಿ ಒಂದಾ? 1 2 3 4 5. ಹಾಂ, ಹೌದು. ಒಂದು ಹೇಳ್ಕೊಡ್ರಿ ಎತ್ಲಾಗಿ. ಏನು ಮಾಡೋಣ, ನಮ್ಮವರಲ್ಲ. ರವೆ ಉಂಡೆ ತೊಗೊತಾ ಇದ್ದೀನಿ. ನಮ್ಮವರಲ್ಲ, ಬೇಜಾರು ಮಾಡೋಕ್ಕೆ ಮನಸ್ಸಾಗಲ್ಲ. ನಮ್ಮ ಅಣ್ಣ ಕೊಟ್ಟಿದ್ದು 100 rupees. ಎಲ್ಲಿ ಸಾಕಾಗುತ್ತೆ. ಈಗ ನಾನು ಹಾಕೊಂಡು ಹೋಗ್ತೀನಿ, ಯಾಕಂದರೆ ಈಗ ಎಲ್ಲ ಪರಿಚಯ ಇರ್ತಾರೆ ಆಯಿತಾ. ಈಗ ಏನಾರ ತೊಗೊಳೋದಾದ್ರೂ ಎಲ್ಲ ತೊಗೊಳ್ಲೇಬೇಕು. ಇವರು ಉಮೇಶ್ ಅಣ್ಣ ಅಂತೇಳ್ಬಿಟ್ಟು. ಸರಿ ಅಣ್ಣ. ಹಾಂ ಹಾಂ, ಉಮೇಶ್ ಅಣ್ಣ ನಮ್ಮ ವಾಲಿಬಾಲ್ ಕೋಚರ್ ಅವರು. ನಮಗೆ ಎಲ್ಲ ಪರಿಚಯ ಇರ್ತಾರೆ. ತೊಗೊಂಡಿಲ್ಲ ಅಂದರೆ ಬೇಜಾರಾಗುತ್ತೆ. ಏನು ಮಾಡೋದು ಹೇಳ್ರಿ, ಎಲ್ಲರ ಹತ್ರನೂ ತೊಗೊಳ್ಲೇಬೇಕಾಗುತ್ತೆ. 100 ರೂಪಾಯಿ ಎಲ್ಲ ನಮ್ಮ ಹತ್ರ ಸಾಕಾಗಲ್ಲ, 1000 ರೂಪಾಯಿ ಬೇಕು ನಮಗೆ. ರವೆ ಉಂಡೆ ತೊಗೊಂಡೆ, ಅಮೌಂಟ್ ಒಂದು ಕೊಡ್ಬೇಕು ಅಷ್ಟೇ. ಇವಾಗ ಎಷ್ಟಾಯ್ತು ಬಾಬಿ? ಹಾಂ, ನನ್ನ ಫ್ರೆಂಡ್ ಶಾಮು, ನಮ್ಮ ಡಿಗ್ರಿ ಕ್ಲಾಸ್ಮೇಟ್ ಶಾಮು. ಹಾಯ್ ಮಾಡು. ಹಾಯ್. ಸುಮಾರು ವರ್ಷದ ಮೇಲೆ ಅವಳು ನನಗೆ ಈ ಥರ ಭೇಟಿಯಾಗಿರೋದು. ನಮ್ಮಣ್ಣ ಯಾಕ ನಮ್ಮ ಪಾಪ ಯಾಕೆ ಅಳ್ತಾ ಇದೆ ಗೊತ್ತಿಲ್ಲ. ಅಣ್ಣ ಹೋಗ್ತೀನಿ. ಹಾಯ್ ಹಾಯ್ ಮಾಡ್ರಿ. ಹಾಯ್. ಬರ್ತೀನಿ ತಡಿ, ಬರ್ತೀನಿ ನಾನು. ಎಲ್ಲ ಪರಿಚಯ ಏನು ಮಾಡ್ತಿರಲ್ಲ, ಅದು ತಗೋ ಇದು ತಗೋ ನನ್ನನ್ನು ಮಾರ್ಬಿಡ್ತಾಳೆ ನನ್ನ ಮಗಳು ಇವತ್ತು. ಹಾಯ್. ಓ, ಏನೇನೋ ಇದೆ. ಅಯ್ಯೋ, ಇದು ಬಿರಿಯಾನಿಯಲ್ಲೇ ಇಲ್ಲೆಲ್ಲ ಏನೇನೋ ಇಟ್ಟಿದ್ದಾರೆ. ಮಸಾಲೆ ಮಂಡಕ್ಕಿ, ಬದನೆಕಾಯಿ, ಬಾಳೆಕಾಯಿ. ನಮ್ಮ ಆಂಟಿ ಆರಾಮಾಗಿ ಇಲ್ಲಿ ಕೂತ್ಬಿಟ್ಟಿದ್ದಾರೆ, ರೆಸ್ಟ್ ಮಾಡ್ತಿದ್ದಾರೆ ಪಾಪ. ಕೂತಿರಿ ಆಂಟಿ, ಬರ್ತೀನಿ ನಾನು. ಹಾಂ, ಕೂತಿರಿ. ಬೇಡ ಅಲ್ಲಿ ಹೋಗಿ ಬರ್ತೀನಿ. ನನ್ನ ಫ್ರೆಂಡು ಹೋಗ್ಬಿಟ್ಟು ಬರ್ತೀನಿ, ಅಲ್ಲಿ ಹೋಗಿ ಬರ್ತೀನಿ. ಕೂರಿ. ಇಲ್ಲಿ ಏನೋಪ್ಪ, ಇದರಲ್ಲೇನಿದೆಯಾ? ಓಪನ್ ಮಾಡು. ಮೊಸರಾ? ಮಜ್ಜಿಗೆ.
ಓಕೆ ಬೇಡಮಮ್ಮ, ನಮ್ಮ ಮಜ್ಜಿಗೆ ನನ್ನ ವಾಸೆ ಚೇಂಜ್ ಆಗಿದೆ. ಇಲ್ಲಿ ಪಾನಿಪುರಿ, ಇಲ್ಲಿ ಬ್ರೆಡ್, ಸ್ಯಾಂಡ್ವಿಚ್ ಏನೋ ಬೇಡ, ತಡಿ ನೋಡೋಣ. ತಡಿ ತಡಿ, ಇಲ್ಲಿ ಈಗೇನೋ ಇಡ್ತಾ ಇದ್ದಾರೆ ಗೊತ್ತಿಲ್ಲ ಏನು. ಇದು ನನ್ನ ಶಾಮು, ನನ್ನ ಕ್ಲಾಸ್ಮೇಟ್ ಶಾಮು. ಹಾಯ್ ಬಿಟ್ಟೆ, ಹಾಯ್. ಬಡ್ದು ಹಾಕ್ಕೊಡ್ತಾ ಇದ್ದಾಳೆ, ಎಷ್ಟೊಂದು ಗೊತ್ತಿಲ್ಲ. ಇಲ್ಲಿ ಕಬ್ಬು ಕಾಯಿ ಅಷ್ಟೇ. ಪಪ್ಪಾಯ ನೋಡ್ರಿ ಅಲ್ಲಿ ಎಷ್ಟು ದೊಡ್ಡದು ಪಪ್ಪಾಯ. ಕರೆಕ್ಟು ಪಪ್ಪಾಯ ಪಕ್ಕ ಏನಂತ ಗೊತ್ತಿಲ್ಲ ಅದು. ಓ ಥ್ಯಾಂಕ್ ಯು. ಅಮ್ಮ ತಗೋ ಅಲ್ಲಿ. ಥ್ಯಾಂಕ್ ಯು. ಮಸಾಲೆ ಮಂಡಕ್ಕಿ, ಕಾಯಿ, ಆಮೇಲೆ ಏನು ಇಟ್ಟಿದ್ಯಾ ಶಾಮು? ಬಾಳೆಹಣ್ಣು. ನೆಕ್ಸ್ಟ್ ಅಷ್ಟೇ ಅಲ್ಲ, ವ್ಯಾಪಾರ ಜೋರಾಗೈತೆ. ಲಾಸ್ಟಾ? ಜನ ಇಲ್ವೇನೆ? ಓಹೋ, ಹಂಗಾದ್ರೆ ಇಷ್ಟ ಆದ್ರೂ ಇವತ್ತು ಖಾಲಿ ಆಗಿಲ್ಲ ನೋಡು. ಹಂಗಾರೆ ಹೌದು. ಹಾಂ, ಜನ ಇಲ್ಲಲ್ಲ ಹಂಗಾರೆ. ನೋಡ್ರಿ ಜೋರಿದ್ದಾರೆ. ಆಂಟಿಗೇನ ಮಸಾಲೆ ಮಂಡಕ್ಕಿ ಬೇಕಂತೆ ನೋಡ್ರಿ. ಚೆನ್ನಾಗಿ ಒಳ್ಳೆ ಟೇಸ್ಟ್ ಹಿಡಿದ್ಬಿಟ್ಟಿದ್ದಾರೆ. ಹಂಗೆ ಚೆನ್ನಾಗಿ ಮಾಡ್ತಾಯಿದ್ದಾಳೆ ಅನ್ಸುತ್ತೆ ಅವಳು. ಅದಕ್ಕೋಸ್ಕರ ಟೇಸ್ಟ್ ನೋಡ್ಬೇಕಂತೆ ನನ್ನ ಫ್ರೆಂಡ್ ಹೇಳಿದ್ದು. ಹಾಕಮ್ಮ ಹಿಂಗೆ ಸ್ವಲ್ಪ ಹಾಕಂಗೆ. ಸಖತ ಮಾಡಿದ ಕಣ. ನೀನೇ ಹೇಳ್ಕೊಟ್ಟಿದ್ದೇನಲ್ಲ. ಮಸ್ತ್ ಮಾಡಿದ್ದಾಳೆ, ಸಕ್ಕತ್ತಾಗಿ ಮಾಡಿದ್ದಾಳೆ. ಅದಕ್ಕೆ ಆಂಟಿ ಎಲ್ಲೋಡಲ್ಲಿ ಎಲ್ಲರೂ ತೊಗೊತಾ ಇದ್ದಾನೆ. ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ತೊಗೊತಾ ಇದ್ದಾರೆ. ಈಗೊಂದು ಅಂಗಡಿ ಇಟ್ಕೊಟ್ರೆ ಒಳ್ಳೇದಾಯ್ತು. ಬಾ ತಿಂದೆ ಬಂಗ್ರ. ಆಂಟಿಗೆ ಸ್ವಲ್ಪ ಕಡೆ ಹೋಗು. ಈಗ ಈ ಕಡೆಯಿಂದ ಇಷ್ಟು, ಅಲ್ಲಿ ಎಂಟ್ರೆನ್ಸು. ಫುಲ್ ಸಂತೆನೇ ಜೋರಿದೆ. ಸಂತೆಯಲ್ಲಿ ಬಾಯ್ಸ್ ಸ್ಕೂಲ್ದು ಸಂತೆ ಜೋರಾಗಿದೆ. ಒಳ್ಳೆ ವ್ಯಾಪಾರ ಮಾತ್ರ. ಚೆನ್ನಾಗಿ ಮಾಡ್ತಿದ್ದಾರೆ ಹುಡುಗರು ಎಲ್ಲ. ಬ್ರಿಲಿಯಂಟ್ ಆಗಿದ್ದಾರೆ ಹುಡುಗರು. ಹಂಗೆಲ್ಲ ಮಾಡ್ಬಾರ್ದು. ಹಾಂ, ಥ್ಯಾಂಕ್ ಯು ಪುಟ್ಟಿ, ಥ್ಯಾಂಕ್ ಯು. ಚೆನ್ನಾಗಿ ಮಾಡ್ತಿದ್ದೀಯ, ಮಾಡು. ಒಳ್ಳೆ ಬಿಸ್ನೆಸ್. ಥ್ಯಾಂಕ್ಸ್ ಶಾಮು. ನೀ ಸಿಕ್ಕಿ ನಂಗೆ ತುಂಬ ಖುಷಿ ಆಯಿತು. ಎಷ್ಟು ವರ್ಷ ಆಯ್ತಲ್ವೇ? ಸುಮಾರು ವರ್ಷ ಆಯಿತು. ಮೊನ್ನೆ ಆನ್ಯುವಲ್ ಡೇ ಇದ್ಕೊಂಡು ನನಗೆ ಸಿಕ್ಕೋಕ್ಕಾಗಿಲ್ಲ. ನಂಗೆ ಗೊತ್ತಿಲ್ಲ. ಹೌದು, ಬಿಸಿ ಇದ್ದೆ ನೋಡಿ. ಇದು ಜೋರಿದೆ ವ್ಯಾಪಾರ. ಅಲ್ಲ ಹಾಂ, ಹಾಗೆ. ಹಾಂ, ಆಂಟಿಗೆ ಸ್ವಲ್ಪ ಖಾರ ಬೇಕಿತ್ತಂತೆ, ಅದಕ್ಕೆ ಸ್ವಲ್ಪ ಖಾರ ಆಗ್ತಿದ್ದಾಳೆ ನಮ್ಮ ಪುಟ್ಟಿ. ಚೆನ್ನಾಗಿ ಮಾಡಿದ್ದಾಳೆ ಮಸಾಲೆ ಮಂಡಕ್ಕಿ ಮಾತ್ರ, ಸೂಪರಾಗಿ ಮಾಡಿದ್ದಾಳೆ. ಅವಳ ಅಮ್ಮನ ಟೇಸ್ಟ್. ಹೌದಾ? ಹೋಗೋಣ ಆಂಟಿ ಇವಾಗ. ಇಲ್ಲಿಂದ ಈ ಕಡೆಯಿಂದ ಫುಲ್ ಮಾಡ್ಕೊಂಡ್ರೆ ಸಂತೆ ಫುಲ್ ಕಾಣುತ್ತೆ. ಇಲ್ಲ ಇವ್ರಿಗೇನೆ ಚಾಕ್ಲೇಟ್ ಬೇಕಂತೆ. ಚಾಕ್ಲೇಟ್ ಕೊಡ್ಸ್ಕೊಂಡು ಬರ್ತೀನಿ ಆಂಟಿ, ಆಯಿತಾ? ಇಲ್ಲೇ ಇದೆ. ಇಲ್ಲೇನೆ ಮೀನಿದೆ ಅಂತ ಮೀನು ತೋರಿಸ್ಕೊಂಡ್ಬರ್ತೀನಿ. ಹಾಂ, ಏನೋ ಅದು ತೋರಿಸಿ. ಈ ಕಡೆ ಬಾ. ಅದೇನದು? ಅಂತರ್ಗಂಗೆ. ಓ, ಇಲ್ಲಿ ಮೀನು ನೋಡಿ. ಇಲ್ಲಿ ಇದೆಲ್ಲ ಸೇಲ್ ಮಾಡೋದಾ? ಸೇಲ್ ಮಾಡ್ತೀರಾ? ಏನೇನು ಮೀನು ಇಟ್ಕೊಂಡು ಬಂದ್ರ? ಕೈ ಏನಾಯ್ತು ನಿಂದು? ಕೈ ಏನಾಯ್ತು? ಹಾಂ, ಹೆಂಗ? ಆ ಟೈಮಲ್ಲ? ಓ, ತುಂಬ ಪೆಟ್ಟಾಗಿದೆಯಾ? ನಂದು ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೆ ಹಾಕೋದು ಇವತ್ತು.
ಹಿಡೀರಿ ಹಿಡಿಯೋಣ, ಎಲ್ಲರನ್ನೂ ಹಿಡಿಯೋಣ. ರಶ್ಮಿ ಮನೋಜ್ ಅಂತ ಹೇಳ್ಬಿಟ್ಟು ನೋಡಿ, ರಶ್ಮಿ ಮನೋಜ್ ಅಂತ ಹೇಳ್ಬಿಟ್ಟು ನನ್ನ ಚಾನಲ್. ಹೆಂಗೆ ಗೊತ್ತಾಗತ್ತೆ? ನಾನು ಫೋಟೋ ತೋರಿಸ್ತೀನಿ, ಯಾವಾಗ ನಿಂಗೆ ಗೊತ್ತಾಗತ್ತೆ ಆಯಿತಾ? ಹಾಂ ತೋರಿಸು, ಏನು ತೊಗೊಂಡೆ ತೋರಿಸು. ಹಾಂ, ಇನ್ಸ್ಟಾದಲ್ಲಿ ಮತ್ತು ಇದರಲ್ಲೂ ಅಷ್ಟೇ, ಯೂಟ್ಯೂಬಲ್ಲಿ ಬಿಡ್ತೀನಿ ಆಯಿತಾ? ನೋಡಿ ಎಲ್ಲ ಮಕ್ಕಳೆಲ್ಲ ಮೀನು ಸೇಲ್ ಮಾಡ್ತಿದ್ಯಾ? ಎಷ್ಟು ಮೀನಿಗೆ? ಏನು ಚೆನ್ನಾಗಿ ವ್ಯಾಪಾರ ಮಾಡ್ತಿದ್ದಾನೆ ನೋಡ್ರಿ ಅವನು. ಇಲ್ಲೇ ಹುಡುಗರು ಅಡ್ಡಿ ಅಪ್ಪ, ಇವಳಂತೂ ಇರಿಟೇಷನ್. ಇವಳು ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಒಂದು ಚಾಕ್ಲೇಟಿಗೋಸ್ಕರ ಜೀವ ತಿಂತಿದ್ದಾಳೆ ನಂದು. ಬಾಯ್ ಮಾಡ್ರ, ಬಾಯ್ ಬಾಯ್. ಅದೇನಂದಿಯಲ್ಲ ಎಲೆ? ಅಂತರ್ಗಂಗೆ ಅಂಥದ್ದು ಹಿಡಿಯೆಲ್ಲ ಮಾರಕ್ಕಿಟ್ಟಿದ್ದಾರೆ. ಹುಡುಗರೆಲ್ಲ ಹಾಯ್ ಮಾಡ್ರ, ಹಾಯ್ ನೋಡಾಯ್ತಾ? ನಾನು ಇವಾಗ ತೋರಿಸ್ತೀನಿ ನಿನಗೆ. ನೋಡ್ರಿ ಹೆಂಗೆ ನಾಚ್ಕೊತ ಇದ್ದಾನೆ. ನಾನು ತಗೊಂಡ್ಲಿ ಅಂದೆ, ಏನೇನೋ ಕೂಗ್ತಿದ್ದಾನೆ. ಚಾಕ್ಲೇಟ್ ಚಿಪ್ಸ್ ಅಂದ್ಕೊಂಡು ಜೋರಾಗಿ ಕೂಗ್ತಂತ ಕೂತಿದ್ದಾನೆ ಇಲ್ಲಿ. ಏನು ತಿಂಡಿನೋ? ಇವಳು ಅವಾಗಿಂದ ನನ್ನ ಜೀವ ತಿಂತಿದ್ದಾಳೆ ಕಣ ಮರೆಯ. ಏನದ? ಅದೇನು ತೋರ್ಸತ್ಲಗೆ? ಚುಂಗಮ್ಮಲ್ಲ ಇಲ್ಲ ಅಮ್ಮ, ಚುಂಗಮ್ಮೇನಾ? 10 ರೂಪಾಯಾ? 30 ರೂಪಾಯಿ ಹೋಯ್ತಲ್ಲ ಇಲ್ಲೇ. ಹುಡುಗರು ಚೆನ್ನಾಗಿ ವ್ಯಾಪಾರ ಮಾಡ್ತಿದ್ದಾರೆ. ಕೊಡು, 3 ಕೊಡು. ಸ್ಕ್ಯಾನರ್ ಇದ್ರೆ ನಾನು ಕೊಡು, ತೊಗೊತೀನಿ ನೋಡಿ. ನನ್ನ ಹತ್ರ ದುಡ್ಡಿಲ್ಲ, ಇಲ್ಲಿ ನೋಡಿ, ಇಲ್ಲಿ ಚೇಂಜ್ ಅಷ್ಟೇ ಇರೋದು. ಹಾಂ, ನಂಬರ್ ಹೇಳೋ, ಹಾಕ್ತೀನಿ ಆಯ್ತಾ? ಹಾಂ, ತಿಂಡಿ ಬಾಯ್. ತಿಂಡಿ ಬಾಯ್. ಅಮ್ಮನ ಕೇಳ್ದೇನ? ಅಮ್ಮನ ಕೇಳ್ದೇನಲ್ಲೇ? ಬಾಯ್ ಹಾಂ, ನಮ್ಮ ಅಣ್ಣಂದು ಮಾಡೋಣ. ನಮ್ಮ ಹೇಳ್ತಾ ಇದ್ದಲ್ಲ ದಿವ್ಯನ ಮಗಳು. ಹಾಯ್ ಪುಟ್ಟಿ, ಹಾಯ್. ನಾನಿಲ್ಲಿ ದಿವ್ಯನ ಮಗಳು ಅಂತ ಹೇಳ್ಬಿಟ್ಟು ಅಲ್ಲಿ ಚಕ್ಲಿ ನಿಪ್ಪಟ್ಟು ತೊಗೊಂಡಲ್ಲ, ಅವಳು ಇವಾಗ ಬಂದ್ಲು ಪಾಪ. ಅವರಮ್ಮ ದಿವ್ಯಾ, ನನ್ನ ಚೈಲ್ಡ್ಹುಡ್ ಫ್ರೆಂಡ್. ಹಾಯ್. ಓಕೆ, ನಮ್ಮಣ್ಣ ಸೊಪ್ಪು ತೊಗೊತಾ ಇದ್ದ. ನಿಮಗ ಎಷ್ಟು ಸೊಪ್ಪು ಅಂತ ಕೇಳೋತ್ತಿಗೆ ನಮ್ಮ ಅಣ್ಣನೇ ಬಂದ ಪುಣ್ಯ. ಇಲ್ಲಿ ಬರೋದಾದ ಒಂದಿಷ್ಟು ದುಡ್ಡು ಇಟ್ಕೊಂಡು ಬರಲೇಬೇಕಾಗತ್ತೆ. ಯಾಕಂದ್ರೆ 100 ರೂಪಾಯಿ ಎಲ್ಲ ಸಾಕಾಗಲ್ಲ. ಯಾಕಂದರೆ ಎಲ್ಲ ಪರಿಚಯ ಇರ್ತಾರೆ, ತೊಗೊಳ್ಲೇಬೇಕಾಗತ್ತೆ. ಇಲ್ಲ ಅನ್ನೋದಕ್ಕೆ ಮನಸ್ಸಾಗಲ್ಲ. ನಿಂತ್ಕೊಳ್ಬಾರ್ದು. ನನ್ನ ಕಾಲು ಬೇರೆ ಆಕ್ಸಿಡೆಂಟ್ ಆಗಿದೆ, ನಿಂತ್ಕೊಳಂಗಿಲ್ಲ. ಕಾಲೆಲ್ಲ ಊದೋಗ್ಬಿಟ್ಟೈತೆ ಇವಾಗ ನಂದು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವಾಗ ಇದೆಲ್ಲ ಮುಗಿಸ್ಕೊಂಡ್ಬಿಟ್ಟು ಹೊಸನಗರ ಹೋಗ್ಬಿಟ್ಟು ಬೂನ್ಸ್ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಬರೋಣ ಅಂತ ಇದ್ವಿ ಅಣ್ಣ. ನಮ್ಮಣ್ಣವರು ನಾಚಿಕೆ ನೋಡ್ರಿ ನಮ್ಮಣ್ಣವ್ರಿಗೆ ನಾಚಿಕೆ, ಊರಿಂದ ಆಚಿಕೆ. ಕೊಡು ಬಂಗಾರ. ಸರಿ, ಮುಗೀತು ನಮ್ಮದು. ಸೊಪ್ಪು ಪರ್ಚೇಸ್ ಮುಗೀತು. ಇಲ್ಲಿ ನಮ್ಮ ಪಪ್ಪನಿಗೋಸ್ಕರ ಅಂತ ಹೇಳ್ಬಿಟ್ಟು ಒಂದು ಮಸಾಲೆ ಮಂಡಕ್ಕಿ ಅಂತ ಹೇಳಿದ್ದೆ. ಅವನಲ್ಲಿ ಹುಡುಗನೇ ಕಾಣ್ತಾ ಇಲ್ಲಪ್ಪ. ಇಲ್ಲಿ ಆಂಟಿಯಲ್ಲಿ ಕಾಯ್ತಾ ಇದ್ದಾರೆ. ನೋಡೋಣ, ಒಂದು ಹಲಸಿನ ಗುಚ್ಚು ತೊಗೊಂಡು ಹೋಗೋಣ, ಬೇಜಾರಾಗ್ತಾರೆ ಮತ್ತಿಲ್ಲ. ತೊಗೊತಾ ಇದ್ದೀವಿ ಇವಾಗ. ನಾನು ಹೇಳಿದ್ನಲ್ಲ ಅವಾಗ ನಮ್ಮ ಪಪ್ಪನಿಗೋಸ್ಕರ ಮಸಾಲೆ ಮಂಡಕ್ಕಿ ತೊಗೊತಿದ್ದೀನಿ ಅಂತ ಹೇಳ್ಬಿಟ್ಟು ಇವಾಗ ತೊಗೊತಾ ಇದ್ದೀನಿ ಪಪ್ಪನಿಗೋಸ್ಕರ. ಅಮ್ಮ ತಗೋ. ಅಲ್ಲ, ನಾನು ಯಾಕೆ ವಾಪಸ್ ಆಗ್ದೆ? ಹೌದಾ? ಹ್ಯಾಂಡ್ ಗ್ಲೌಸ್ ಹಾಕೋ, ಹ್ಯಾಂಡ್ ಗ್ಲೌಸ್. ಯಾವ ಇವೆಲ್ಲ ಹ್ಯಾಂಡ್ ಗ್ಲೌಸ್ ಹಾಕೋ. ರೆಡಿ ಮಾಡ್ಬಿಟ್ಟು ಹಾಕ್ತಾ ಇದ್ದಾನೆ ಇವಾಗ. ಚೆನ್ನಾಗಿ ಮಾಡಿದ್ದಾರೆ ಹುಡುಗರೆಲ್ಲ. ಒಳ್ಳೆ ಮಸಾಲೆ ಮಂಡಕ್ಕಿ. ಅಲ್ಲಿ ನನ್ನ ಫ್ರೆಂಡ್ ಹತ್ರನೇ ತೊಗೊಂಡ ಮಸಾಲೆ ಮಂಡಕ್ಕಿ. ಸಗದ ಮಾಡಿದ್ದಾರೆ ಹುಡುಗರು ಮಾತ್ರ.
ಅದೇ ಹೇಳ್ತೀನಿ. ಹಾಂ ತೊಗೊತಿದ್ವ ಮಾಡಿ ಥ್ಯಾಂಕ್ ಯು ಬಾಯ್. ಆಲೂಗಡ್ಡೆ ಬೋಂಡ ತೊಗೊತಾ ಇದ್ದೀವಿ. ತೊಗೊಳ್ಳಿ ಆಂಟಿ, ತಗೊಳ್ಳಿ, ಕೊಡಿ ಆಂಟಿ, ನಾನೇ ತೊಗೊತೀನಿ. ಥ್ಯಾಂಕ್ ಯು. ಸ್ಕೂಲ್ ಸಂತೆ ಕ್ಲೋಸ್ ಆಯಿತು. ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ಸತಿ ಜನನೇ ಇಲ್ಲ ಅಂತೆ. ಲಾಸ್ಟ್ ಇಯರ್ ಚೆನ್ನಾಗಿ ಜನ ಇದ್ರಂತೆ. ಒಂದು 12 o'clockಗೆ ಎಲ್ಲ ಸೇಲ್ ಆಗಿಬಿಟ್ಟಿತ್ತಂತೆ. ಇವತ್ತು 2 o'clock ಆದ್ರೂ ಸೇಲ್ ಆಗಿಲ್ಲ. ಹಾಗೆ ಎಲ್ಲ ಎತ್ಕೊಂಡ್ಬಿಟ್ಟು ಮನೆಗೆ ಒಯ್ದರು. ಇನ್ನೂ ಒಂದು ಸ್ವಲ್ಪ ಜನ ಇಲ್ಲಿಲ್ಲೇ ಇದ್ದಾರೆ, ಮುಗಿಸಿಲ್ಲ ಇನ್ನು. ಲಾಸ್ಟ್ ಡೇ ಎಲ್ಲ ತೆಗ್ದಾಕಿದ್ದಾರೆ. ಸ್ವಲ್ಪ ಜನ, ಇನ್ನೊಂದು ಸ್ವಲ್ಪ ಜನ ಹಾಗೆ ಇಟ್ಟಿದ್ದಾರೆ. ತಡ್ಡಿ ನಾನು ವಿಡಿಯೋ ಮಾಡೋ ಟೈಮಲ್ಲೇ ಉಳಿದು. ಹರೀಶ್ ಅಣ್ಣವ್ರು ಇವಾಗ ಸಿಕ್ಕಿದ್ದಾರೆ. ಎಲ್ಲ ಊಟದ ಮನೆಗೆ ಹೋಗಿದ್ರಂತೆ. ಹಾಯ್ ಮಾಡಿ ಮಗನಾ. ಓಹೋ, ಇವತ್ತು ನೋಡಿ, ಇಲ್ಲ ನಾಳೆ ಬರುತ್ತೆ ನಿಮ್ಮನೆಯರ. ಹಾಯ್, ನಾ ಇವತ್ತೇ ನೋಡಿರೋದು. ಆರಾಮಿದ್ದೀರಾ ಹರೀಶಣ್ಣ? ನೋಡ್ರಿ, ಇವತ್ತು ನಿಮ್ಮ ನಂಬರ್ ಇಲ್ಲ. ನಾನು ಹೆಂಗೂ ಯೂಟ್ಯೂಬ್ ನೋಡಿ ಬರ್ತಾ ಇರತ್ತಲ್ಲ, ಆಯಿತಾ? ನಮ್ಮ ವಿಡಿಯೋದಲ್ಲಿ ಯಾವಾಗಲೂ ಇರ್ತಾರೆ ನಮ್ಮ ಅಣ್ಣವರು. ಬಾಯ್. ಎಲ್ಲೆಲ್ಲೂ ನೀನೇ, ಎಲ್ಲೆಲ್ಲೂ ನೀನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಮನೆಗೆ ನೋಡೋಣ ಅಣ್ಣ. ಇವಾಗ ಹೊಸನಗರ ಹೋಗೋಣ ಅಂತ. खत्म. बाय बाय, टाटा, गुड बाय, गया.